ಹಾಯ್, ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ವಿಡಿಯೋದಲ್ಲಿ ನಾನು ಮೊನ್ನೆ ವೀಕೆಂಡಲ್ಲಿ ಯಾವ್ಯಾವ ಗಿಡಗಳನ್ನು ನಾವು ನಮ್ಮ ಗಾರ್ಡನ್ನಲ್ಲಿ ಎಕ್ಸ್ಟ್ರಾ ಹಾಕಿದ್ವಿ ಅಂತ ತೋರಿಸ್ತೀನಿ. ಮೊದಲು ಹಾಕಿರೋದೆಲ್ಲ ನೀವು ನೋಡಿದ್ದೀರಾ. ಬಾಳೆ ಗಿಡ ಹಾಕಿದ್ವಿ, ಅದರಲ್ಲಿ ಗೊನೆಗಳು ಬರ್ತಿದೆ. ಪೇರಲೆ ಗಿಡ ಹಾಕಿದ್ವಿ, ಅದರಲ್ಲಿ ಕಾಯಿಗಳು ಬಿಟ್ಟಿದೆ, ತಿಂದಾಗಿದೆ. ಮಾವಿನ ಗಿಡಗಳನ್ನು ಹಾಕಿದ್ವಿ, ಅದರಲ್ಲೂ ಕಾಯಿಗಳು ಬಿಟ್ಟು ಲಾಸ್ಟ್ ಇಯರೇ ಇವಾಗ ಈ ಸೀಸನ್ನಲ್ಲಿ ಬರುತ್ತೋ ಅಂತ ನೋಡಬೇಕು. ಪಪ್ಪಾಯ ಗಿಡಗಳಲ್ಲಿ ಕಾಯಿ ಬಿಡ್ತಿದೆ. ಇವಾಗ ನಾವು ಈ ವೀಕೆಂಡಲ್ಲಿ 2 ಆ್ಯಪಲ್ಲು ಮತ್ತು ಬಾಳೆ ಗಿಡಗಳನ್ನು 4 ಜಾಸ್ತಿ ಹಾಕಿದ್ವಿ. ಆ್ಯಪಲ್ ಗಿಡಗಳು ಇಲ್ಲಿ ಆಗುತ್ತೆ, ಇಲ್ಲಿ ವೆದರಿಗೆ, ನಾವಿರೋ ಕಡೆ ವೆದರಿಗೆ ಅಂತ ಹೇಳಿದರು ಇಲ್ಲಿ ನರ್ಸರಿನಲ್ಲಿ. ಆಲ್ ಟೈಮ್ ಬಿಡೋದು ಅಂತ ನೋಡೋಣ ಅಂತ ತಂದು ಹಾಕಿದ್ದೀವಿ. ಆಗತ್ತಂತ ನೋಡಬೇಕು. ಇಲ್ಲಿ ವೆದರಿಗೆ ಸರಿ ಹೋಗುತ್ತೋ ಇಲ್ವೋ ಗೊತ್ತಿಲ್ಲ. 2 ಆ್ಯಪಲ್ ಗಿಡಗಳನ್ನು ಹಾಕಿದ್ದೀವಿ. ಅದು ಕಾಶ್ಮೀರಿ ಆ್ಯಪಲ್ಲು ಅಂತ ಹೇಳಿದ್ದಾರೆ. ಹಾಟ್ ವೆದರಲ್ಲೂ ಬರುತ್ತೆ ಅಂತ ನೋಡಿ ಹೇಳಬೇಕು ಇನ್ನೇನಾಗುತ್ತೆ ಅಂತ. ಪೇರಲೆ ಗಿಡಗಳಲ್ಲಿ ಚಿಕ್ಕ ಗಿಡಗಳಲ್ಲೇ ಮೊಗ್ಗುಗಳು ಬಿಟ್ಟಿದೆ. ಬಟ್ ಫಸ್ಟು ಬಿಡೋ ಮೊಗ್ಗುಗಳನ್ನೆಲ್ಲ ನೀವು ತೆಗೆದು ಬಿಡಬೇಕು ಅಂತ ಹೇಳಿರ್ತಾರೆ ನರ್ಸರಿಯಲ್ಲಿ. ಯಾಕೆಂದರೆ ಗಿಡ ಗ್ರೋ ಆಗೋದಿಲ್ಲ. ಚಿಕ್ಕ ಗಿಡದಲ್ಲಿ ಕಾಯಿ ಬಿಡೋಕ್ಕೆ ಸ್ಟಾರ್ಟ್ ಆದರೆ ಗಿಡ ದೊಡ್ಡದಾಗೋದಿಲ್ಲ. ಸೊ ಫಸ್ಟ್ ಟೈಮ್ ಬಂದಿರೋದನ್ನು ನಾವು ಕಿತ್ತು ಬಿಡಬೇಕು. ಇದು ನೋಡಿ ಹಲಸಿನ ಗಿಡದಲ್ಲಿ ಮೊಗ್ಗು ಬಂದಿತ್ತು, ಬಟ್ ವೆದರಿಗೆ ಏನೋ ಗೊತ್ತಿಲ್ಲ ಉದುರಿ ಹೋಗಿಬಿಟ್ಟಿದೆ. ಇದೆಲ್ಲ ನಾನು ಬೇರೆ ಗಿಡಗಳನ್ನು ಹಾಕೋಕ್ಕೆ ಅಂತ ಪಾಟಿಗೆ ಸೀಡ್ಸ್ಗಳನ್ನು ಹಾಕಿಟ್ಟಿದ್ದೀನಿ. ಇದೆಲ್ಲ ಲೆಮನ್ ಗಿಡಗಳು. ಇದು ನೋಡಿ ಪಪ್ಪಾಯ ಎಷ್ಟು ಚೆನ್ನಾಗಿ ಕಾಯಿ ಬಿಡ್ತಿದೆ. ಇದೆಲ್ಲ ಆ್ಯಕ್ಚುಲಿ ನಾವು ಯಾರದ್ದು ಹೆಲ್ಪ್ ಇಲ್ಲದೇ ನಾವೇ ಮಾಡ್ತಿರೋದು. ಫ್ರೀ ಟೈಮ್ನಲ್ಲಿ ನಮ್ಮ ಜಾಗ ಇರೋದ್ರಿಂದ ನಾವು ಮಾಡ್ತಿದ್ದೀವಿ. ಈಸಿ ಏನಲ್ಲ, ತುಂಬ ಟೈಮ್ ಹಿಡಿಯುತ್ತೆ, ಬಟ್ ಖುಷಿನೂ ಕೊಡುತ್ತೆ ಅಷ್ಟೇ. ಬಟ್ ಒಂದು ಬೇಜಾರು ಅಂದರೆ ಇಷ್ಟು ನೀವು ಕಳೆಗಳನ್ನು ಕಿತ್ತರೂ ಗಿಡಗಳ ಮಧ್ಯೆ ಮತ್ತೆ ಕಳೆಗಳು 4 ದಿನದಲ್ಲಿ ಬಂದುಬಿಡುತ್ತೆ. ಅದು ತುಂಬ ಬೋರ್ ಅನಿಸುತ್ತೆ ಕಳೆಗಳನ್ನು ತೆಗೆಯೋದು. ನೀವು ಕಳೆನ ತೆಗಿಬೇಕು ಅಂತ ಕಷ್ಟ ಆಗುತ್ತೆ ಅಂತ ನೀವೇನಾದರೂ ಸ್ಪ್ರೇ ಮಾಡಿದರೆ ಬಾಕಿ ಗಿಡಗಳೆಲ್ಲ ಸತ್ತೋಗ್ಬಿಡತ್ತೆ. ಸೊ ನಾವು ಯಾವುದೇ ಕೆಮಿಕಲ್ಗಳನ್ನು ಸ್ಪ್ರೇ ಮಾಡೋ ಹಾಗಿಲ್ಲ ಕಳೆಗಳಿಗೆ ಅಂತ. ಸೊ ನಾವೇ ಕೈಯಾರೆ ಕೀಳಬೇಕು, ಇಲ್ಲ ಕೆತ್ತಿ ತೆಗೆದು ಬಿಡಬೇಕು ಅಷ್ಟೇ. ಚಿಕ್ಕ ಜಾಗ ಆಗಿರೋದ್ರಿಂದ ಯಾವುದೇ ಮಷಿನರಿಗಳನ್ನೆಲ್ಲ ಯೂಸ್ ಮಾಡೋಕ್ಕಾಗಲ್ಲ, ಅದನ್ನೆಲ್ಲ ಕೀಳೋಕ್ಕೆ. ಬಟ್ ನಾವು ಚಿಕ್ಕದಾಗಿ ಮಾಡೋದ್ರಿಂದ ಅದೆಲ್ಲ ತಂದು ನಾವು ಯೂಸ್ ಮಾಡಿದರೆ ನಮಗೆ ಇದು ಕಾಸ್ಟ್ಲಿನೂ ಬಿದ್ದುಬಿಡುತ್ತೆ. ಸೊ ನಾವೇ ಎಷ್ಟಾಗುತ್ತೋ ಅಷ್ಟು ಮೇಂಟೈನ್ ಮಾಡ್ಕೊತೀವಿ. ಫ್ರೀ ಟೈಮ್ನಲ್ಲಿ ಇದಷ್ಟನ್ನು ನಾವು ಮಾಡೋದು. ಇದು ನಮ್ಮ ಚಿಕ್ಕ ಗಾರ್ಡನ್ನು. ಇಷ್ಟು ಗಿಡಗಳು ಹಿಡಿಸಲ್ಲ ಅಂತ ತುಂಬ ಜನ ಹೇಳ್ತಾರೆ. ಗಿಡ ದೊಡ್ಡದಾದ ಮೇಲೆ ನಿಮಗೆ ಕ್ರೌಡ್ ಆಗಿಬಿಡತ್ತೆ ಅಂತ. ಬಟ್ ಓಕೆ, ನೋಡೋಣ ಅಂತ ನಾವು ಹಾಕಿದ್ದೀವಿ. ನರ್ಸರಿಲಿ ಹೇಳೋ ಥರ ಗಿಡಗಳೆಲ್ಲ ಯಾವುದು ತುಂಬ ದೊಡ್ಡದಾಗೋ ಗಿಡಗಳಲ್ಲ. ಅದು ಹೈಬ್ರಿಡ್ ಆಗಿರೋದ್ರಿಂದ ಚಿಕ್ಕ ಗಿಡಗಳಾಗೇ ಇರುತ್ತೆ. ನಾಟಿ ಗಿಡಗಳ ಥರ ದೊಡ್ಡ ಗಿಡಗಳಾಗಿ ಬೆಳೆಯೋದಿಲ್ಲ ಅಂತ ಹೇಳಿರೋದ್ರಿಂದ ನಾವು ಜಾಸ್ತಿ ಗಿಡಗಳನ್ನು ಹಾಕಿದ್ದೀವಿ. ಓನ್ಲಿ ಡ್ರಮ್ ಸ್ಟಿಕ್ ಗಿಡ ಅಂದರೆ ನುಗ್ಗೆ ಗಿಡ ಮಾತ್ರ ದೊಡ್ಡದಾಗಿ ಹೋಗ್ತಿದೆ. ಉಳಿದಿದ್ದೆಲ್ಲ ಚಿಕ್ಕದಾಗಿ ಇರೋದ್ರಿಂದ ನಮಗೆ ಸದ್ಯಕ್ಕೆ ಏನು ಜಾಗದ ತೊಂದರೆ ಅಂತ ಅನ್ನಿಸ್ತಿಲ್ಲ. ಇನ್ನು ಇದೆಲ್ಲ ಮೂಸಂಬಿ ಗಿಡಗಳನ್ನು 2 ಹಾಕಿದ್ದೀವಿ. ಬಟ್ ಇನ್ನೂ ಅದು ಕಾಯಿ ಬಿಡ್ತಿಲ್ಲ. ಈ ವೆದರಿಗೆ ಆಗುತ್ತೋ ಇಲ್ವೋ, ಸೂಟೇಬಲ್ ಇದೆಯೋ ಇಲ್ವೋ ಅಂತ ನಮಗೆ ಗೊತ್ತಿಲ್ಲ. ಬಟ್ ಗಿಡ ಚೆನ್ನಾಗಾಗಿದೆ, ಕಾಯಿ ಬಿಡ್ತಿಲ್ಲ. ಮ್ಯಾಂಗೋದಲ್ಲಿ 2 ಗಿಡ ಹಾಕಿದ್ವಿ. 2 ಗಿಡದಲ್ಲೂ ಲಾಸ್ಟ್ ಸೀಸನ್ನಲ್ಲೇ ಚೆನ್ನಾಗಿ ಕಾಯಿ ಬಿಟ್ಟಿತ್ತು. ಇವಾಗ ಮಿಡಲೆಲ್ಲ ಜಾಗ ಇದೆಯಲ್ಲ, ಈ ಥರ ಜಾಗ ಇದ್ದಲ್ಲೆಲ್ಲ ನಾವು ಏನಾದರೂ ಸೊಪ್ಪು ತರಕಾರಿಗಳನ್ನು ಹಾಕ್ತೀವಿ. ಲಾಸ್ಟ್ ಇಯರು ಹಾಕಿದ್ವಿ. ಕ್ಯಾರೆಟು, ಬೀಟ್ರೋಟು ಮತ್ತು ಗೆಡ್ಡೆಕೋಸು ಇದೆಲ್ಲ ಹಾಕಿದರೆ ಆಗುತ್ತೆ, ಸೊಪ್ಪುಗಳು ಆಗುತ್ತೆ. ಬಟ್ ಇಲ್ಲಿ ನವಿಲಿನ ಕಾಟ ಇರೋದ್ರಿಂದ ನವಿಲುಗಳು ಬಂದು ತುಂಬ ಅದನ್ನೆಲ್ಲ ಹಾಳು ಮಾಡೋದಕ್ಕೆ ಸ್ವಲ್ಪ ಭಯ ಆಗುತ್ತೆ ತುಂಬ ಹಾಕೊಳ್ಳೋದು. ಮಿಡಲೆಲ್ಲ ಈ ಥರ ಮಣ್ಣನ್ನು ಹದ ಮಾಡಿ ಇಟ್ಟಿದ್ದೀವಿ. ಇಲ್ಲೆಲ್ಲ ಸೀಡ್ಸನ್ನು ಹಾಕಬೇಕು. ಯಾವ್ಯಾವ ಸೀಡ್ಸ್ ಹಾಕಿದ್ದೀವಿ, ಏನು ಎಷ್ಟು ಬಂತು ಅಂತ ನಿಮಗೆ ಇನ್ನೊಂದು ವಿಡಿಯೋದಲ್ಲಿ ನಾನು ತೋರಿಸ್ತೀನಿ. ಇವಾಗ ಸದ್ಯಕ್ಕೆ ಮಣ್ಣು ಗೊಬ್ಬರನೆಲ್ಲ ಮಿಕ್ಸ್ ಮಾಡಿ ಮಣ್ಣನ್ನು ಹದ ಮಾಡಿ ಈ ಥರ ಇಟ್ಕೊಂಡಿದ್ದೀವಿ.
ಇನ್ನೊಂದು 2 ದಿನದಲ್ಲಿ ನಾವು ಅದಕ್ಕೆ ಸೀಡ್ಸ್ಗಳನ್ನು ಹಾಕಬೇಕು. ಬಟ್ ಏನು ಗೊತ್ತಾ, ಈ ಥರ ಇಟ್ಕೊಂಡು 2 ದಿನದಲ್ಲಿ ಕಳೆಗಳು ಹುಟ್ಟುಬಿಡುತ್ತೆ, ಅದೇ ಬೇಜಾರು. ನಾವು ಏನು ಸೊಪ್ಪು ತರಕಾರಿಗಳ ಸೀಡ್ಸನ್ನು ಹಾಕಿದ್ದೀವಿ ಅದ್ರ ಜೊತೆ ಕಳೆಗಳನ್ನು ಹುಟ್ಟಿಬಿಡತ್ತಲ್ಲ, ಕಳೆ ಹುಟ್ತಿದೆಯೋ ನಾವು ಹಾಕಿರೋ ಸೀಡ್ಸ್ ಹುಟ್ತಿದೆಯೋ ಅಂತ ಗೊತ್ತಾಗದೇ ಇರೋ ಥರ ಆಗಿಬಿಡತ್ತೆ. ಸೊ ಅದೊಂದು ಪ್ರಾಬ್ಲಮ್ ಆಗುತ್ತೆ ಈ ಥರ ಗಾರ್ಡನಿಂಗ್ ಮಾಡಬೇಕಿದ್ರೆ. ಉಳಿದಿದ್ದೆಲ್ಲ ಓಕೆ. ಬಟ್ ಬಾಳೆ ಗಿಡನ ಮಿಡಲ್ಲು ಈ ಮೊನ್ನೆ ವೀಕೆಂಡಲ್ಲಿ ಬಾಳೆ ಗಿಡಗಳನ್ನ ಜಾಸ್ತಿ ಹಾಕಿದ್ದೀವಿ. ಯಾಕೆಂದರೆ ನೆರಳು ಆಗೋದ್ರಿಂದ ಕಳೆಗಳು ಕಡಿಮೆ ಆಗುತ್ತೆ ಅಂತ ನಮಗನ್ಸಿದ್ದು. ನೆರಳಿರೋದ್ರಿಂದ ಕಳೆ ಕಡಿಮೆ ಆದರೆ ನಮಗೆ ಹೆಲ್ಪ್ ಆಗುತ್ತೆ. ಕಳೆಗಳನ್ನು ಕೀಳೋ ಟೈಮಲ್ಲಿ ನಾವು ಇನ್ನೇನಾದರೂ ಕೆಲಸನ ನಾವು ಮಾಡ್ಕೊಬೋದು ಅಂತ ಬಾಳೆ ಗಿಡಗಳನ್ನು ಜಾಸ್ತಿ ಹಾಕ್ಕೊಂಡಿದ್ದೀವಿ. ಬಟ್ ಬಾಳೆ ಗಿಡಗಳು ಏನಾಗುತ್ತೆ ಅಂದರೆ ತುಂಬ ಜಾಗ ತಿಂದ್ಬಿಡತ್ತೆ. ಅದು ಒಂದೇ ಗಿಡ ಆಗಿ ಬೆಳೆಯೋದಿಲ್ಲ, ಹಿಳ್ಳುಗಳು ಹೊಡೆಯುತ್ತಲ್ಲ, ಆವಾಗ ಎಲ್ಲ ಜಾಗ ವೇಸ್ಟ್ ಆಗಿಬಿಡತ್ತೆ. ಬಟ್ ಏನು ಮಾಡೋದು, ನೆರಳಿಗೆ ಅಂತ ಬೇಕೇ ಬೇಕು. ಇಲ್ಲ ಶೇಡ್ ನೆಟ್ ಹಾಕ್ಕೊಳ್ಳಿ ಅಂತ ತುಂಬ ಜನ ಹೇಳ್ತಿದ್ದಾರೆ. ನೋಡಬೇಕು, ತುಂಬ ಕಳೆಗಳು ಇನ್ನೂ ಜಾಸ್ತಿ ಆಗ್ತಾನೆ ಇರುತ್ತೆ, ನಮಗೆ ಕಷ್ಟ ಆಗುತ್ತೆ ತೆಗೆಯೋಕೆಂದರೆ ನಾವು ಮೇಲ್ಗಡೆ ಶೇಡ್ ನೆಟ್ಟನ್ನು ಹಾಕಬೇಕು. ಬಟ್ ಶೇಡ್ ನೆಟ್ ಹಾಕೋದ್ರಿಂದ ಎಲ್ಲ ಗಿಡಗಳಿಗೆಲ್ಲ ಬಿಸಿಲು ಸರಿಯಾಗಿ ತಾಗದೇ ಅದು ಸುತ್ತೋಗ್ಬಿಟ್ರೆ ಅಂತ ನಾವು ಆ ಥರ ಮಾಡೋಕ್ಕೆ ಹೋಗಿಲ್ಲ, ನೋಡಬೇಕು. ಸೊ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನೆಲನ್ನು. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.